ಹಲೋ ಗಾಯ್ಸ್, ವೆಲ್ಕಮ್ ಟು ಶ್ರುತಿ ಜಾಧವ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವರೇನಪ್ಪ ಮತ್ತೆ ಟ್ರಾವೆಲಿಂಗ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀರಾ? ಹೌದು, ನಾವು ಮತ್ತೆ ಗಂಗಾವತಿಗೆ ಹೋಗಬೇಕಾಗಿತ್ತು. ಯಾಕೆ ಅಂದರೆ ಈ ಪೂಜೆ ನೋಡಿ ನಿಮಗೆ ಗೊತ್ತಾಗ್ತಾ ಇರುತ್ತೆ. ನಮ್ಮ ನಿಖಿತಾ ಫಂಕ್ಷನ್ ಇತ್ತು, ಇವತ್ತು ಪುಣ್ಯಾಜಮ್ ಇತ್ತು. ಪುಣ್ಯಾಜಮ್ ಅಂತ ಹೇಳಿದರೆ 15 ಡೇಸ್ ಅಲ್ಲ 14 ಡೇಸ್ ಆದಮೇಲೆ ಈ ಥರ ಪುಣ್ಯಾಜಮ್ ಮಾಡ್ತಾರಲ್ವ. ಆ ಪೂಜೆ ಇವತ್ತಿತ್ತು. ಹಾಗಾಗಿ ನಾನು ವಂಶಿಕಾ ನೈಟೇ ಹೊರಟು ಬಂದ್ವಿ. ಮತ್ತೆ ಇಷ್ಟು ಬೇಗ ಗಂಗಾವತಿಗೆ ಬರ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ, ಆದರೂ ತುಂಬ ಖುಷಿ ವಿಷಯ. ಎಲ್ಲ ಫ್ಯಾಮಿಲಿ ಎಲ್ಲ ಸೇರ್ತೀವಿ ಮತ್ತು ನಮ್ಮ ನಿಖಿತಾ ಫಂಕ್ಷನ್ ಇರುತ್ತೆ. ಅದೆಲ್ಲ ತುಂಬಾ ಖುಷಿ ಇತ್ತು. ಮತ್ತು ಈಗ ಇಲ್ಲಿ ಪೂಜೆ ಮಾಡಿಕೊಡ್ತಾ ಇದ್ದಾರಲ್ಲ ನಮಗೆ, ಅವರು ಗಂಗಾವತಿ ಪ್ರಾಣೇಶ್ ಅವರ ಅಣ್ಣ. ನಮಗೆ ತುಂಬ ಖುಷಿ ಆಯಿತು ಅವ್ರು ಬಂದು ಪೂಜೆ ಮಾಡಿಕೊಟ್ಟಿದ್ದಕ್ಕೆ. ನಮ್ಮ ಮೂರನೇ ಅಕ್ಕ ಕೂಡ ಬಂದುಬಿಟ್ಟಿದ್ಲು ನೈಟೇ. ಅಮ್ಮ ಕೂಡ ಬೇಗನೆ ಬಂದಿದ್ದರು, ಅಂದರೆ ಒಂದು 10 ಡೇಸ್ ಮುಂಚೆನೇ ಬಂದಿದ್ದರು. ಎಲ್ಲ ಫ್ಯಾಮಿಲಿ ಎಲ್ಲ ಸಿಕ್ಕಿರ್ತಾರೆ, ಈಗ ತುಂಬಾ ಖುಷಿ. ನಮ್ಮ ನಿಖಿತಾ ಅಂತ ಗೊಂಬೆ ಥರ ಕಾಣ್ತಿದ್ಲು, ತುಂಬ ಮುದ್ದಾಗಿ ಕಾಣ್ತಾ ಇದ್ಲು. ಇವನ್ನೆಲ್ಲ ನನ್ನ ಪ್ರೀವಿಯಸ್ ಲಾಗಲ್ಲಿ ನೋಡಿರ್ತೀರ. ಲಾಸ್ಟ್ ಟೈಮ್ ಗಂಗಾವತಿಲಿ ಫಂಕ್ಷನ್ ಆದಾಗ ಇವರೆಲ್ಲ ಇದ್ದರು. ಹಾಗಾಗಿ ನಿಮಗೆ ಇವರ ಮುಖ ಪರಿಚಯ ಇರುತ್ತೆ ಅಂತ ಅನ್ಕೋತೀನಿ. ಇದು ಡೇ 1 ಫಂಕ್ಷನ್ ವಿಲಾಗ್ ಆಗಿರುತ್ತೆ. ಇವತ್ತು ಪುಣ್ಯಾಜಮ್ ಇರುತ್ತೆ. ಮತ್ತು ಇವ್ರ ಕಡೆ ಡೈಲಿ ಸಂಜೆ ಹೊತ್ತು ಒಂದೊಂದು ಡ್ರೆಸ್ ಹಾಕಿ ಕೂರಿಸ್ತಾರೆ. ಈ ಲಾಗ್ನ ಎಂಡ್ವರೆಗೂ ನೋಡಿ, ಮತ್ತು ಎಂಡ್ವರೆಗೂ ಯಾವ ಥರ ಫಂಕ್ಷನ್ ಇರುತ್ತೆ ಎಲ್ಲ ನೋಡ್ಬೋದು. ಈಗ ಮೆಹಂದಿ ಪ್ರೋಗ್ರಾಮ್ ಶುರು ಆಗಿದೆ. ನಾಳೆ ಆರತಿ ಫಂಕ್ಷನ್ ಇದೆ ನಿಖಿತಾಗೆ ಹಚ್ಚೋ ಮುಂಚೆ ಇವ್ರಿಗೆ ಹಚ್ಬಿಟ್ಟು ಒಂದು ಕಡೆ ಕೂರಿಸ್ಬಿಟ್ರೆ ಬೆಟರ್. ಅವಳಿಗೆ ಹಚ್ಚೋಕ್ಕೆ ಈಸಿ ಆಗುತ್ತೆ, ಇಲ್ಲಾಂದರೆ ಮಧ್ಯ ಬಂದು ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ. ಆದರೂ ಅವಳು ಬಿಟ್ಟಿಲ್ಲ ನೋಡಿ, ಅಷ್ಟು ಬೇಗ ಹೋಗಿ ತೊಳ್ಕೊಂಡು ಬಂದುಬಿಟ್ಟಿದ್ದಾಳೆ ಮೆಹಂದಿನ. ಈಗ ಗಂಗಾವತಿ ಫೇಮಸ್ ಮಂಡಕ್ಕಿ ತಿಂತಾ ಇದ್ದಾಳೆ. ಮತ್ತು ಇವತ್ತು ಏನಾದರೂ ಚೆನ್ನಾಗಿರೋ ಅಡುಗೆ ಮಾಡಬೇಕು ಅಂತ ನಮ್ಮ ಅಕ್ಕ ಇವತ್ತು ಸಾಂಬಾರು ಪಾಯಸ ಎಲ್ಲ ಮಾಡ್ತಾ ಇದ್ದಾಳೆ. ಎಲ್ಲರೂ ಒಂದೊಂದು ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರು. ಮನೆ ತುಂಬ ಜನ, ಕೈ ತುಂಬ ಕೆಲಸಗಳು, ಇನ್ನೂ ತುಂಬ ಜನ ನೆಂಟರು ಪೆಂಡಿಂಗ್ ಇದ್ದರು. ನಾವು ಶುಕ್ರವಾರ ಹೋಗಿದ್ವಿ. ಶನಿವಾರ ಮಾರ್ನಿಂಗ್ ತುಂಬ ಜನ ಬರ್ತಾರೆ. ಅವರು ಕೂಡ ನಾನು ತೋರಿಸ್ತೀನಿ ಯಾರ್ಯಾರು ಬಂದಿದ್ರು ಅಂತ. ಈಗ ಈ ಕಡೆ ಕೂಡ ಇನ್ನೊಂದು ಮೆಹಂದಿ ಪ್ರೋಗ್ರಾಮ್ ನಡೀತಾ ಇದೆ. ಮತ್ತು ಇವರು ಸ್ವಲ್ಪ ಮನೆ ಕೆಲಸ ಇತ್ತು ಅಂತ ಬ್ಯಾಗ್ ರೆಡಿ ಮಾಡಿಸ್ತಾಯಿದ್ರು ಮನೆ ಹಿಂದೆ. ನಾನೀಗ ನಿಖಿತಾಗೆ ಮೆಹಂದಿ ಹಾಕ್ತಾ ಇದ್ದೇನೆ. ನನ್ನ ಲಾಗಲ್ಲಿ ಮೋಸ್ಟ್ ಆಫ್ ದ ವಿಡಿಯೋ ಕ್ಯಾಪ್ಚರ್ ಮಾಡಿರೋದು ಸಾನ್ವಿ, ನಮ್ಮ ಮೂರನೇ ಅಕ್ಕನ ಮಗಳು. ಅವಳಿಗೂ ಕೂಡ ತುಂಬ ಇಂಟ್ರೆಸ್ಟ್ ಇದೆ ಈ ಥರ ವಿಡಿಯೋ ಕ್ರಿಯೇಟ್ ಮಾಡೋದು, ಯೂಟ್ಯೂಬ್ ಮಾಡೋದು ಎಲ್ಲ. ಈಗ ಅವಳು 3rd or 4th ಸ್ಟ್ಯಾಂಡರ್ಡ್ ಓದ್ತಾಳೆ. ಅಲ್ಲೇ ಇದ್ದಾಳೆ, ತೋರಿಸಿ ಪಿಂಕ್ ಕಲರ್ ಡ್ರೆಸ್ ಹಾಕಿದ್ದಾಳಲ್ಲ ಸಾನ್ವಿ. ಅವಳು ಕೂಡ ಎಷ್ಟೊಂದು ವಿಡಿಯೋ ಕ್ಯಾಪ್ಚರ್ ಮಾಡಿದ್ದಾಳೆ ಮತ್ತು ಮಾತಾಡಿದ್ದಾಳೆ. ಎಷ್ಟು ಕ್ಯೂಟಾಗಿ ಮಾತಾಡಿದ್ದಾಳೆ. ಬನ್ನಿ ಹೇಗೆ ಮಾತಾಡಿದ್ದಾಳೆ ಅಂತ ತೋರಿಸ್ತೀನಿ. ನೀವು ತುಂಬ ಎಂಜಾಯ್ ಮಾಡ್ತೀರಾ. ಗೈಸ್, ನಮ್ಮ ಮೌಸಿ ಅಡುಗೆ ಮಾಡ್ತಾ ಇದ್ದಾರೆ. ಗೈಸ್ ಏನು ಅಡುಗೆ ಮಾಡ್ತಾ ಇದ್ದೀರಿ ಗೈಸ್? ಕೇಳಲ್ವಾ ನೀವು? ಏನು ಅಡುಗೆ ಮಾಡ್ತಾ ಇದ್ದೀರಾ? ನಾವು ಗೋಬಿ ಪಾಯಸ ಮಾಡ್ತಾ ಇದ್ದೀವಿ. ಗೋಬಿ ಪಾಯಸ ನನಗೆ ಫೇವ್ರೆಟ್. ಸಾಂಬಾರ್ ಮಾಡ್ತಾ ಇದ್ದೀವಿ. ಸಾಂಬಾರ್ ಆಯ್ತು, ನೆಕ್ಸ್ಟ್ ವೀಡಿಯೋಗೆ ಹೋಗ್ಬೇಕು. ಓಕೆ ಗೈಸ್, ನಮ್ಮ ಅಕ್ಕ ಮೆಹಂದಿ ಹಚ್ಕೊಳ್ತಾ ಇದ್ದಾರೆ. ಇದು ಇನ್ನೊಂದಕ್ಕ. ನಮ್ಮ ಅಜ್ಜಿ ಬಂದ್ರು. ಮೌಸಿ, ಅಜ್ಜಿ, ನಿಖಿತಾ, ಮೌಸಿ. ಗೈಸ್, ನಮ್ಮ ಮೌಸಿ ನೋಡಿ ಹೇಗೆ ಮಾಡ್ತಾ ಇದ್ದಾರೆ. ಬೆಂಡಿ ಫ್ರೈ ಮಾಡ್ತಾ ಇದ್ದಾರೆ. ಗೈಸ್ ಬೆಂಡಿ ಫ್ರೈ. ಇದರಲ್ಲಿ ಏನಿದೆ ಮೌಸಿ? ಮೌಸಿ, ಇದರಲ್ಲಿ ಏನೈತೆ? ಇದರಲ್ಲಿ ಬೇಳೆ ಸಾರು ಇದೆ. ತೋರ್ಸೋಣ, ತೋರಿಸಿ. ನೋಡ್ತೀರಾ? ಎಸ್, ಓಪನ್ ಮಾಡ್ತಾರೆ ನಮ್ಮ ಮೌಸಿ. ಬೇಳೆ ಸಾರು ಚೆನ್ನಾಗಿದೆ. ವಾವ್, ಊಟ ಮಾಡಂಗೈತೆ. ಹೌದಾ? ನೋಡ್ತೀನಿ ಎಷ್ಟು ಊಟ ಮಾಡ್ತೀರಾ ನೀವು ಅಂತ ಈಗ. ಐಕ್ ಓಕೆ
ಡನ್. 2 ಸಲ ಊಟ ಮಾಡ್ಬೇಕೀಗ ನೀವು. ಓಕೆ ಹಾ? ಓಕೆ. ನೋಡೋದಲ್ಲ ಎಷ್ಟು ಕ್ಯೂಟ್ ಆಗಿತ್ತು ಕಾನ್ವರ್ಸೇಷನ್ ಅಂತ. ಈಗಿನ ಮಕ್ಕಳಿಗೆ ಎಷ್ಟು ನಾಲೆಡ್ಜ್ ಇದೆ ನೋಡಿ, ಹೇಗೆ ಕಂಟೆಂಟ್ನ ಕ್ರಿಯೇಟ್ ಮಾಡಬೇಕು, ಹೇಗೆ ವಿಡಿಯೋ ಮಾಡಬೇಕು ಎಲ್ಲ ಗೊತ್ತಿದೆ ಈಗಿನ ಮಕ್ಕಳಿಗೆ. ಸೊ ಮುಂದೆ ಇವರೇ ಯೂಟ್ಯೂಬರ್ಸ್, ಫ್ಯೂಚರ್ ಯೂಟ್ಯೂಬರ್ಸ್, ನಮಗಿಂತ ಒಳ್ಳೆ ಕಂಟೆಂಟ್ಗಳನ್ನ ಕೊಡ್ತಾರೆ ಇವರೇ ಮಿಸ್ ಇಲ್ಲದೆ. ನಮ್ಮ ವಂಶಿಕಾಗೆ ಮತ್ತು ಸನ್ವಿತ್ಗೆ ಬೋನಿಂದ ತೆಗ್ದಂಗೆ ಹಾಕ್ಬಿಟ್ಟಿತ್ತು. ಆರಾಮ್ಸೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಆಟಾಡ್ಕೊಂಡಿದ್ರು. ಸ್ವಲ್ಪನೂ ಸತಾಯಿಸಿಲ್ಲ, ನಮ್ಮ ಹತ್ರ ಬಂದೇ ಇಲ್ಲ ಅವರು. ಅಷ್ಟು ಫ್ರೀಯಾಗಿ ಇಬ್ಬರು ಆಟ ಆಡ್ಕೊಂಡಿದ್ರು. ಬಟ್ ಇಬ್ಬರು ಆಲ್ಮೋಸ್ಟ್ ಒಂದೇ ಏಜ್ ಅವರು. 10 ನಿಮಿಷ ಆಟ ಆಡ್ತಾರೆ, 10 ನಿಮಿಷ ಕಿತ್ತಾಡ್ಬಿಡ್ತಾರೆ, 10 ನಿಮಿಷ ಕಚ್ಚಾಡ್ಬಿಡ್ತಾರೆ. ಇದೇ ಆಗ್ತಿತ್ತು. ಅವ್ರನ್ನ ನೋಡ್ಕೊತಾ ಇರಬೇಕಾಗಿತ್ತು ನಾವು, ಎಲ್ಲಿ ಜಗಳ ಆಡ್ತಾರೋ ಅಂದ್ಕೊಂಡು. ಆಲ್ಮೋಸ್ಟ್ ತುಂಬ ದಿನ ಆದಮೇಲೆ ನಾವು 4 ಸಿಸ್ಟರ್ಸ್ ಗ್ಯಾದರ್ ಆಗಿದ್ದಿದ್ದು. ನಮ್ಮ ಗ್ರೂಪ್ ಪ್ರವೇಶ ಟೈಮಲ್ಲಿ ಬಂದಿದ್ರು ಎಲ್ರೂ. ಬಟ್ ನನಗೆ ಅಷ್ಟು ಟೈಮ್ ಸಿಕ್ಕಿರಲಿಲ್ಲ ಅವ್ರ ಜೊತೆ ಮಾತಾಡೋಕ್ಕೆ, ಟೈಮ್ ಸ್ಪೆಂಡ್ ಮಾಡೋಕ್ಕೆಲ್ಲ. ಸೊ ಈಗ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ವಿ ಎಲ್ಲ ಸಿಸ್ಟರ್ಸ್. ಸ್ವಲ್ಪ ದಿನ ಇರೋಣ, ಜೊತೆಗೆ ಎಂಜಾಯ್ ಮಾಡಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು ಅಂದ್ಕೊಂಡು. ಸೊ ಈಗ ಊಟದ ಟೈಮು. ನಮ್ಮ ಅಕ್ಕ ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾಳೆ. ಸಖತ್ತಾಗಿತ್ತೆಲ್ಲ ಊಟ ಮಾಡ್ತಾಯಿದ್ವಿ. ಆಮೇಲೆ ಈ ಕಡೆ ಮೆಹಂದಿ ಕೂಡ ಕಂಪ್ಲೀಟ್ ಆಗಿತ್ತು. ಫೈನಲ್ ಮೆಹಂದಿ ಈ ಥರ ಬಂದಿದೆ. ಸೊ ನಮ್ಮ ಕೆಲಸ ಎಲ್ಲ ಆಗಿತ್ತು, ಅಡುಗೆ ಎಲ್ಲ ಆಗಿತ್ತು. ಶಾಪಿಂಗ್ ಬಂದಿದ್ವಿ. ಫಂಕ್ಷನ್ ಅಂದರೆ ಕೇಳಬೇಕಾ, ಫಂಕ್ಷನ್ ಆಗೋವರೆಗೂ ಶಾಪಿಂಗ್ ಆಗ್ತಾನೇ ಇರುತ್ತೆ, ಏನಾದರೂ ಒಂದು ಮಿಸ್ ಆಗುತ್ತೆ. ಸೊ ಹಾಗಾಗಿ ಸಂಜೆ ಶಾಪಿಂಗ್ ಬಂದಿದ್ವಿ. ನಮ್ಮ ಅಕ್ಕ ಸ್ವಲ್ಪ ತೊಗೋಬೇಕು ಅಂತಿದ್ಲು. ಸ್ವಾತಿ ಅಕ್ಕ ಸ್ವಲ್ಪ ಏನಾದರೂ ಬ್ಯಾಂಗಲ್ಸ್ ಅದೆಲ್ಲ ತೊಗೋಬೇಕು ಅಂತ ಹೇಳ್ತಾಯಿದ್ಲು. ಸೊ ಹಾಗೆ ನಿಮಗೆ ಗಂಗಾವತಿ ಟೌನ್ ಕೂಡ ತೋರಿಸೋಣ ಅಂತ ಅಂದ್ಕೊಂಡೆ. ಗಂಗಾವತಿ ಟೌನ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ತುಂಬ ಇಂಪ್ರೂವ್ ಕೂಡ ಆಗಿದೆ. ಸೇಮ್ ಸ್ವಲ್ಪ ನಮ್ಮ ಮೈಸೂರು ಥರನೇ ಇದೆ. ಸೊ ಎಲ್ಲ ಬಂದಿದ್ವಿ ಶಾಪಿಂಗಿಗೆ. ನಮ್ಮ ಅಕ್ಕ ತೋರಿಸ್ತಾ ಇದ್ಲು, ಈ ಕಡೆ ಆ ಥರ ಇದೆ, ಈ ಕಡೆ ಈ ಥರ ಇದೆ ಅಂದ್ಕೊಂಡು. ನಮ್ಮ ಸಾನ್ವಿ ವಿಡಿಯೋ ಮಾಡ್ತಿದ್ದಾಳೆ ನಾವೇನೇನು ತೊಗೊಂಡಿದ್ದೀವಿ ಅಂದ್ಕೊಂಡು. ನನಗಂತೂ ಅರ್ಧಕ್ಕರ್ಧ ಕೆಲಸ ಕಮ್ಮಿ ಮಾಡಿಬಿಟ್ಟಿದ್ಲು ಸಾನ್ವಿ. ಪಾಪ ಎಲ್ಲ ವಿಡಿಯೋ ಅವಳೇ ಮಾಡ್ತಾಯಿದ್ಲು. ನಾನು ಶಾಪಿಂಗಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೆ. ಅಷ್ಟೇನು ಇರಲಿಲ್ಲ, ಶಾಪಿಂಗ್ ಎಲ್ಲ ತೊಗೊಂಡಿದ್ವಿ. ಇದು ನಮ್ಮ ಸಾನ್ವಿ ತೊಗೊಂಡಿರೋದು. ಇವತ್ತು ಸಂಜೆ ನಿಖಿತನಿಗೆ ಮರಾಠಿ ಸ್ಟೈಲ್ ಡ್ರೆಸ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಅದಕ್ಕೋಸ್ಕರ ಹಠ ಮಾಡಿ ಇದನ್ನು ತೊಗೊಂಡಿದ್ದಾಳೆ ಅವ್ರ ಅಮ್ಮನ ಹತ್ರ. ಮತ್ತು ಈ ಚೌಕರ್ ಕೂಡ ತೊಗೊಂಡಿದ್ದಾಳೆ, ಈ ಬ್ಯಾಂಗಲ್ಸ್ ಎಲ್ಲ. ಸಂಜೆ ತುಂಬ ಚೆನ್ನಾಗಿರುತ್ತೆ ವಿಡಿಯೋ ಗಾಯ್ಸ್. ಸೊ ನನ್ನ ಲಾಗ್ನ ಎಂಡ್ವರೆಗೂ ನೋಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಮಕ್ಕಳು ಕೂಡ ರೆಡಿ ಆಗಿದ್ದಾರೆ. ಈ ಹೆಣ್ಮಕ್ಳು ಶಾಪಿಂಗ್ ಅಂದರೆ ಹಾಗೆ ಅಲ್ವಾ, ಕೊನೆವರೆಗೂ ಮುಗಿಯೋದೇ ಇಲ್ಲ. ಅದರಲ್ಲೂ ಅಕ್ಕ ತಂಗಿರು ಸೇರಿಬಿಟ್ರಂತೂ ನೀನು ಅತ್ತಗೋ ಇತ್ತಗೋ ಅಂದ್ಕೊಂಡು 1 to 2 ಶಾಪಿಂಗ್ ಮಾಡಿಬಿಡ್ತೀವಿ ಅನಿಸುತ್ತೆ. ಇನ್ನು ನೆಕ್ಸ್ಟ್ ಡೇ ನಮ್ಮ ಫಸ್ಟ್ ಅಕ್ಕ ಬರ್ತಾರೆ, ಮಾಮಿ ಬರ್ತಾರೆ, ತುಂಬ ಜನ ಬರ್ತಾರೆ. ಅವರು ಕೂಡ ಶಾಪಿಂಗ್ ಮಾಡಬೇಕು ಅಂತ ಹೇಳ್ತಾಯಿದ್ರು. ಈ ವಿಡಿಯೋದಲ್ಲಿ ಆ ಕ್ಲಿಪ್ ಕೂಡ ಆ್ಯಡ್ ಮಾಡಿದ್ದೀನಿ. ಬಟ್ ಇದು ನೆಕ್ಸ್ಟ್ ಡೇ ನಾವು ಶಾಪಿಂಗ್ ಮಾಡಿದ್ದು. ಗಂಗಾವತಿಲಿ ಸ್ಯಾರಿ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ಅಲ್ಲಿ ನಾವು ಸ್ಯಾರಿ ಶಾಪಿಂಗ್ ಮಾಡಿದ್ವಿ. ಅದ್ರ ವಿಡಿಯೋ ಕೂಡ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ತುಂಬ ಸ್ಯಾರಿಗಳು, ರೇಷ್ಮೆ ಸ್ಯಾರಿಗಳು ತೊಗೊಂಡ್ರು, ಮೈಸೂರು ಸಿಲ್ಕ್ ಸ್ಯಾರಿಗಳೆಲ್ಲ ತೊಗೊಂಡ್ವಿ. ನಾವು ಜಸ್ಟ್ ನೋಡ್ಕೊಂಬರೋಣ, ಇಲ್ಲ ಟಾಪ್ಸ್ಗಳು ತೊಗೊಂಬರೋಣ ಅಂತ ಬಂದಿದ್ದು. ಬಟ್ ನೋಡಿದ್ರೆ ಒಬ್ಬೊಬ್ಬರು 4-5 ಸೀರೆ ತೊಗೊಬಿಟ್ವಿ. ಅಷ್ಟು ಚೆನ್ನಾಗಿತ್ತು ಎಲ್ಲ ಕಲೆಕ್ಷನ್ಸ್. ನಮ್ಮ ಶಾಪಿಂಗ್ ಎಲ್ಲ ಮುಗೀತು. ಆಲ್ಮೋಸ್ಟ್ ನಾವು ಒಂದು 4-5 ಅವರ್ ತೊಗೊಂಡಿದ್ದೀವಿ ಅನಿಸುತ್ತೆ ಶಾಪಿಂಗಿಗೆ. ಸೊ ಹಾಗೆ ಅಲ್ವಾ. ಓಕೆ, ಈಗ ಮನೆಗೆ ಬಂದ್ವಿ. ಮನೆಗೆ ಬಂದು ನಿಖಿತನ ರೆಡಿ ಮಾಡಬೇಕು. ಹಾಗೆ ಜೊತೆಗೆ ಎಲ್ಲ ಹೆಣ್ಮಕ್ಳು ಕೂಡ ರೆಡಿ ಆಗ್ತಾಯಿದ್ದಾರೆ ಒಬ್ಬೊಬ್ಬರು. ಸೊ ಇವತ್ತು ಹೇಳಿದ್ನಲ್ಲ ಮರಾಠಿ ಸ್ಟೈಲ್ ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ನಮ್ಮ ಕಾವ್ಯ ಕೂಡ ಬಂದಿದ್ದಾಳೆ. ಕಾವ್ಯ ಯಾರು ಅಂತ ಹೇಳಿದ್ರೆ ನಮ್ಮ ಮಾಮನ ಮಗಳು, ನಿಮ್ಮ ಲಾಗಲ್ಲಿ ನೋಡಿರ್ತೀರ. ಮತ್ತು ನಮ್ಮ ಪಲ್ಲವಿ ಕೂಡ ರೆಡಿಯಾಗಿದ್ದಾಳೆ. ನಾನು ನಿಖಿತಂಗೆ ರೆಡಿ ಮಾಡ್ತಾಯಿದ್ದೇನೆ. ನಮ್ಮ ನಿಖಿತ ಕೂಡ ರೆಡಿಯಾಗಿದ್ದಾಳೆ. ಏನು ಸೂಪರಾಗಿ ಕಾಣ್ತಿದ್ದಾಳೆ ನೋಡಿ. ನಮ್ಮ ಕಚ್ಚೆ ನಮ್ಮ ಶ್ವೇತಕ್ಕ ಉಡ್ಸಿರೋದು. ತುಂಬ ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿ ಉಡ್ಸಿದ್ಲು.
ಇದೇ ಥರ ಡೈಲಿ ನಾವು ಒಂದೊಂದು ಡ್ರೆಸ್ ಹಾಕಿದ್ವಿ. ನಾನು ಒಂದು ಲಾಗಲ್ಲಿ ಎಲ್ಲ ಡ್ರೆಸ್ ಯಾವ್ದಾದ್ರು ಹಾಕಿದ್ವಿ ತೋರಿಸ್ತೀನಿ. ಅದ್ರ ಜೊತೆ ಮಕ್ಕಳೆಲ್ಲ ಸ್ವಲ್ಪ ಡ್ಯಾನ್ಸ್ ಕೂಡ ಮಾಡಿದ್ರು, ಎಂಜಾಯ್ ಮಾಡಿದ್ರು. ಈ ಡ್ಯಾನ್ಸ್ ವಿಡಿಯೋನ ನೀವು ನೋಡಿರ್ತೀರ ಅಂತ ಅನ್ಕೋತೀನಿ ನನ್ನ ಪ್ರೀವಿಯಸ್ ಲಾಗಲ್ಲಿ. ಸೊ ಎಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ. ಈ ಲಾಗ್ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.